ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶೋ ವ್ಲಾಗ್ಸ್ ಕನ್ನಡ. ಹೋದ ಶನಿವಾರ ಅಂದರೆ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇಗೆ ನನಗೂ ರಜಾ ಇತ್ತು. ನನಗೆ ಯೂಶ್ವಲಿ ಸ್ಯಾಟರ್ಡೆ ಹೊತ್ತು ರಜಾನೇ ಇರುತ್ತೆ, ಸ್ಯಾಟರ್ಡೆ ಸಂಡೇ. ಬಟ್ ನಮ್ಮ ಯಜಮಾನ್ರಿಗೆ ಸೆಕೆಂಡ್ ಸ್ಯಾಟರ್ಡೇಸ್ ಮಾತ್ರ ರಜಾ. ಹೋದ ಸ್ಯಾಟರ್ಡೆ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದ ಕಾರಣ ಅವ್ರಿಗೂ ಸಹ ರಜಾ ಇತ್ತು. ಮತ್ತು ಶ್ರಾವಣ ಮಾಸ ಬೇರೆ ಸ್ಟಾರ್ಟ್ ಆಗ್ತಿತ್ತಲ್ವ, ಹಾಗಾಗಿ ಫಸ್ಟು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಶನಿವಾರ ಅಂತ ಹೇಳಿಬಿಟ್ಟು ನಾನು ನಮ್ಮ ಯಜಮಾನ್ರು ಹೊರಟಿದ್ವಿ. ಟ್ರಾಫಿಕ್ ಎಲ್ಲ ನಾರ್ಮಲಾಗೇ ಇತ್ತು, ಅಂತೇನು ಜನ ಇರಲಿಲ್ಲ. ಸ್ವಲ್ಪ ಕುಣಿಗಲ್ ಟೋಲಲ್ಲಿ ಜಾಸ್ತಿ ಜನ ಇದ್ದರು. ಮೊದಲಿಗೆ ಚಿಕ್ಕಣ್ಣ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಹೋಗಿಬಿಡೋಣ ಅಂತ ಹೇಳಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಷ್ಟು ಜನ ಭಕ್ತಾದಿಗಳು ಬರ್ತಿದ್ರು, ರೋಡನ್ನ ಮಾತ್ರ ಇವರು ಸರಿ ಮಾಡಿಸಿಲ್ಲ. ರೋಡೆಲ್ಲ ತುಂಬ ಹಳ್ಳ ದಿಣ್ಣೆ ಆಗಿಬಿಟ್ಟಿದೆ. ಹೊಸದಾಗಿ ಟಾರು ಸಹ ಹಾಕಿದ್ರು, ಬಟ್ ಏನೋ ತಿರ್ಗಾ ಎಲ್ಲ ಕಿತ್ತೋದಂಗೆ ಆಗಿಬಿಟ್ಟಿದೆ. ತುಂಬ ಜನ ಇದ್ದರು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲಂತೂ. ಸ್ಯಾಟರ್ಡೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ. ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಜನಗಳು ಬೇಗ ಮೂವ್ ಆಗಲ್ಲ, ನಿಂತು ಬಿಡ್ತಾರೆ. ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಕಡೆ ಇಲ್ಲಿ ಚುರುಮುರಿ ಮಾಡ್ತಾಯಿದ್ರು. ನಾವು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಒಂದು ಚುರುಮುರಿ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಟೇಸ್ಟ್ ಸಖತ್ ಇಷ್ಟ ಆಯಿತು ಅವ್ರು ಮಾಡಿದ್ದು ಚುರುಮುರಿ. ಅದಾದಮೇಲೆ ನೋಡಿ, ಇದು ಕುಣಿಗಲ್ ಕೆರೆ. ಇದ್ರ ಮೇಲೆ ತಿರ್ಗಾ ಮಾಗಡಿ ರಂಗನಾಥ ಸ್ವಾಮಿ ನಮ್ಮ ಯಜಮಾನ್ರು ಅವ್ರದ್ದು ಮನೆ ದೇವರು, ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ವಿ. ಇಲ್ಲಿ ಏನೋ ರೋಡ್ದು ಕಾಮಗಾರಿ ನಡೀತಾ ಇತ್ತು, ಸೊ ಅಲ್ಲಿಂದ ತಿರ್ಗಾ ಸುತ್ಕೊಂಡು ಬಳಸ್ಕೊಂಡು ಬರಬೇಕಾಯ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋಗಿದ್ದು ಸಂಜೆ ಮೊದಲನೇ ಪೂಜೆಗೆ. ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಬಟ್ ಏನು ನಮಗೆ ಒಳ್ಳೆಯದಾಯಿತು ಅಂದರೆ ಸಂಜೆದು ಮೊದಲನೇ ಪೂಜೆ ತುಂಬ ಚೆನ್ನಾಗಿ ನೋಡಿದಾಯಿತು. ನನಗಂತೂ ದೇವ್ರನ್ನ ಆರತಿ ಎತ್ತಬೇಕಾದ್ರೆ ಅಥವಾ ತುಂಬ ಡಿವೈನ್ ಆಗಿ ಫೀಲ್ ಆಯಿತು. ನೋಡಬೇಕಾದ್ರೆ ತುಂಬ ಇಷ್ಟ ಆಯಿತು. ಮನಸ್ಸಿಗೆ ತೃಪ್ತಿ ಆಗುವಷ್ಟು ದೇವ್ರನ್ನ ನೋಡಿದ್ದೀನಿ ನಾನು ಅವತ್ತಂತೂ. ಜನ ಸ್ವಲ್ಪ ರಶ್ಶೇ ಇದ್ದರು, ಬಟ್ ಆರತಿ ಬೆಳಗಬೇಕಾದ್ರೆ ಎಲ್ರಿಗೂ ದರ್ಶನ ಸಿಗಲಿ ಅಂತ ಮುಂದಕ್ಕೆ ಬಿಟ್ಟಿದ್ರು. ಸೊ ನಮಗೆ ಮುಂದೆನೇ ಕಾಣಿಸ್ತು ದೇವರು. ಅದಾದಮೇಲೆ ನೀಟಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನಃಶಾಂತಿಯಿಂದ ಹೊರಗಡೆ ಬಂದ್ವಿ. ಇನ್ನೊಂದು ಏನು ಖುಷಿ ಆಯಿತು ಗೊತ್ತಾ, ಹೊರಗಡೆ ಬಂದು ಸ್ವಲ್ಪ ಗ್ಲೂಮಿ ಆಗಿತ್ತು, ಅಂದರೆ ಮಳೆ ಬರೋ ರೀತಿ ಆಗಿತ್ತು. ಅದಾದಮೇಲೆ ಹಿಂದ್ಗಡೆ ದೇವ್ರನ್ನ ನೋಡಿದ್ರೆ, ಅಂದರೆ ದೇವ್ರದ್ದು ಗೋಪುರ ಅಲ್ಲಿ ರೇನ್ಬೋ ಬಂದಿತ್ತು. ಎಕ್ಸಾಕ್ಟಾಗಿ ಗೋಪುರದ ಹಿಂದೆನೇ ರೇನ್ಬೋ ಬಂದಿತ್ತು. ನಾನದು ಫೋಟೋದಲ್ಲಿ ಕ್ಯಾಪ್ಚರ್ ಆಗಿದ್ದೀನಿ, ಈ ವಿಡಿಯೋ ಮಾಡಬೇಕಾದ್ರೆ ಕ್ಯಾಪ್ಚರ್ ಆಗಿಲ್ಲ ಅದು. ನೋಡಿ, ಇಲ್ಲಿ ಕಲ್ಯಾಣಿ ಎಲ್ಲ ಇದೆ, ಬಟ್ ಯಾವಾಗಲೂ ಗೇಟೆಲ್ಲ ಕ್ಲೋಸ್ ಮಾಡಿರ್ತಾರೆ. ಗಡ್ಗಂಬದ ಮುಂದೆ ಎಲ್ಲ ಪೂಜೆ ಮಾಡಿ ನಮ್ಮ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ. ನೋಡಿ, ನೀಟಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಅದಾದಮೇಲೆ ತುಂಬ ಚೆನ್ನಾಗಾಯಿತು ದರ್ಶನ. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಸಹ ಮಾಡ್ತಾಯಿದ್ರು. ಕಬ್ಬನ್ನ ನೋಡಿ, ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ರೇನ್ಬೋ ಕಾಣಿಸಿರೋದು ಸ್ವಲ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ನನಗಂತೂ ಖುಷಿ ಆಯಿತು ನೋಡಿ ರೇನ್ಬೋ ಎಲ್ಲ. ಅದಾದಮೇಲೆ ಸ್ವಲ್ಪ ಕಬ್ಬಿನ ಹಾಲು ಕುಡ್ಕೊಂಡು ತಿರ್ಗಾ ರಿಟರ್ನ್ ಬಂದ್ವಿ. ನಾವು ಕಾಣಿಸಿರೋ ಹತ್ರಕ್ಕೆ ನೋಡಿ, ಇಲ್ಲೇ ಅಲ್ಲಿ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ. ಮತ್ತು ಸ್ವಲ್ಪ ಮನೆಗೆ ತರಕಾರಿ ಸಹ ಬೇಕಾಗಿತ್ತು, ನೋಡಿದ್ವಿ ಅಲ್ಲಿ. ಆದರೆ ಕ್ಯಾರೆಟೇ ಇಟ್ಟಿಲ್ಲ, ಮತ್ತು ಎಷ್ಟೊಂದು ತರಕಾರಿಗಳಿರಲಿಲ್ಲ. ಕೆಲವೊಂದೆಲ್ಲ ಆಲ್ರೆಡಿ ಬತ್ತೋದಂಗೆ ಆಗಿತ್ತು. ನಾವು ಸ್ವಲ್ಪನೇ ತೊಗೊಂಬಂದ್ವಿ ತರಕಾರಿ. ಆ್ಯಕ್ಚುಲಾಗಿ ಸ್ವಲ್ಪ ಜಾಸ್ತಿನೇ ತರೋಣ ಅಂತ ಅಂದ್ಕೊಂಡಿದ್ದು, ಒಂದು ವಾರಕ್ಕಾಗುವಷ್ಟು ತರಕಾರಿ ತೊಗೊಂಬಿಡೋಣ ಅಂತ. ಅಲ್ಲಿ ಯಾವುದೂ ನಮಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಆಮೇಲೆ ತುಂಬ ಹಸುವಾಗಿತ್ತು, ಯಾಕಂದರೆ ನಾವು ಸಂಜೆಗೆ ಹೋಗಿದ್ದ ಕಾರಣ. ದೇವಸ್ಥಾನದಲ್ಲಿ ಯೂಶ್ವಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಊಟ ಕೊಡ್ತಾರೆ ಅಲ್ಲೇ. ಸಂಜೆ ಹೋಗಿದ್ದ ಕಾರಣ ನಮಗೆ ಸಿಗಲಿಲ್ಲ, ಹಾಗಾಗಿ ರಿಟರ್ನ್ ಬರ್ತಾ ದಾರಿಲಿರೋ ಅತಿಥಿ ಗ್ರ್ಯಾಂಡಲ್ಲೇ ಊಟ ಮಾಡಿದ್ವಿ. ಇಲ್ಲಿ ಫುಡ್ಡು ಹೇಳಬೇಕಂದ್ರೆ ಆ್ಯಾವ್ರೇಜ್ ಆಗಿತ್ತು, ನನಗೇನು ಅಂಥ ಇಂಪ್ರೆಸಿವ್ ಆಗಿರಲಿಲ್ಲ. ಯಾಕಂದರೆ ಉದ್ದಿನೋಡೆ ಆರೋಗಿತ್ತು, ಅದನ್ನು ಸಾಂಬಾರಲ್ಲಿ ಡಿಪ್ ಮಾಡಿ ಕೊಟ್ಟಿದ್ರು. ದೋಸೆ ಪರವಾಗಿರಲಿಲ್ಲ. ಗೋಬಿ ಮಂಚೂರಿ ಅಂತೂ ತುಂಬ ಗಟ್ಟಿ ಇತ್ತು, ತಿನ್ನೋಕ್ಕೆ ಆಗಲಿಲ್ಲ. ತಿರ್ಗಾ ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ ಒಂದು 8 ಗಂಟೆ ಆಗಿತ್ತು ಅಂದ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ